ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಸಬ್ಸಿಗೆ ಸೊಪ್ಪು ಹಾಕಿ ಮಸಾಲ ರವಾ ರೊಟ್ಟಿ ಮಾಡಿದ್ದೆ. ಎಷ್ಟು ಚೆನ್ನಾಗಿರುತ್ತಲ್ವಾ. ಯೂಶಲ್ ಆಗಿ ಅಕ್ಕಿ ಹಿಟ್ಟಿಂದ ಮಾಡ್ತಾ ಇರ್ತೀವಿ ರೊಟ್ಟಿನ. ಈ ಥರ ಒಂದ್ಸತಿ ಚಿರೋಟಿ ರವೆಯಿಂದ ಮಾಡಿ, ಬಹಳ ಬಹಳ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ಜಸ್ಟ್ ಲೈಕ್ ಮದ್ದೂರು ವಡೆ ತಿಂದಿದ್ದೀರಲ್ಲ ಆ ಥರನೇ ಇರುತ್ತೆ. ಅದಕ್ಕೆ ಮೊದಲು ಮಸಾಲ ರುಬ್ಕೋಬೇಕು. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳೆದ್ಬಿಟ್ಟು ಎಲೆಯಾಗಿ ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಖಾರಕ್ಕೆ 7 8 ಹಾಕ್ಕೊಂಡಿದ್ದೀನಿ. ಯಾಕಂದರೆ ಖಾರವಾಗಿರಬೇಕು. ರವೆ ಎಲ್ಲ ಸೇರ್ಕೊಂಡು ಖಾರ ಕಡಿಮೆ ಆಗೋಗುತ್ತೆ. ಅದರಿಂದ 7 8 ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಹುರಿದಿರೋಂಥ ಕಡಲೆಕಾಯಿ ಬೀಜ, 1 ಕೈ ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಎಲ್ಲನೂ ಜೀರಿಗೆನೂ ಕೂಡ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದನ್ನು ಕೋರ್ಸಾಗಿ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ತರಿಯಾಗಿ. ಎಷ್ಟು ಬೇಕೋ ಅಷ್ಟು ಚಿರೋಟಿ ರವೆ ತೊಗೊಳ್ಳಿ. ನಾನಿಲ್ಲಿ 2 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ರುಬ್ಬಿದಂಥ ಮಸಾಲಾನ ಹಾಕಿ ಸಣ್ಣದಾಗಿ ಹೆಚ್ಚಿದಂಥ ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಫೈನ್ ಚಾಪ್ ಮಾಡಿ ಸೇರಿಸಿದ್ದೀನಿ. 4 ಈರುಳ್ಳಿನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟು ಕಲಸೋದು ಗೊತ್ತಿದೆಯಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಯಿ ಬೀಜದ ಚಟ್ನಿ ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣೆಲ್ಲ ಹಾಕಿ ರುಬ್ಬಿಟ್ಟಿದ್ದೀನಿ. ಈಗ ತವಾದಲ್ಲಿ ರೊಟ್ಟಿ ತಟ್ಕೊಳ್ಳೋಣ. ನನ್ನ ಹತ್ರ 2 ತವ ಇದೆ, ಒಂದು ಕಬ್ಬಿಣದ್ದು, ಒಂದು ಹಿತ್ತಾಳೆದು. 2ರಲ್ಲೂ ಬೇಗ ಆಗುತ್ತೆ ಅಂತ 2 ತವಾಲು ರೊಟ್ಟಿ ತಟ್ತಾ ಇದ್ದೀನಿ. 1 by 1 ಬೇಗ ಇಡ್ಬೋದು. ನೀವು ಡೈರೆಕ್ಟಾಗಿ ಈ ಥರ ತವ ಮೇಲೂ ತಟ್ಬೋದು. ಬೇಡ ಅಂದರೆ ಪಾರ್ಚ್ಮೆಂಟ್ ಪೇಪರ್ ಬರುತ್ತಲ್ಲ, ಅಂದರೆ ಬಟರ್ ಪೇಪರ್, ಅದ್ರ ಮೇಲೆ ಕೂಡ ನೀವು ತಟ್ಕೋಬೋದು. ಇಲ್ಲಾಂದರೆ ಹೋಳಿಗೆ ಶೀಟ್ ಅಂತ ಸಿಗುತ್ತೆ, ಅದ್ರ ಮೇಲೂ ನೀವು ರೊಟ್ಟಿ ಮಾಡ್ಕೋಬೋದು. ನೀವು ಹೆಂಗೆ ಅನುಕೂಲನೋ ಹಾಗೆ ನೀವು ರೊಟ್ಟಿನ ತಟ್ಬೋದು. ಮತ್ತು ಎಷ್ಟು ತೆಳು ಬೇಕಾದರೂ ನೀವು ಈ ರೊಟ್ಟಿನ ತಟ್ಟಿ ಕೊಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಬ್ಸಿಗೆ ಸೊಪ್ಪು ಸ್ಮೆಲ್ ಬರ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಮತ್ತು ಜೀರಿಗೆ ಹಾಕಿರ್ತೀವಿ, ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಕೋರ್ಸಾಗಿ ಪೇಸ್ಟ್ ಮಾಡಿ ಹಾಕಿದ್ದೀವಿ, ತೆಂಗಿನಕಾಯಿ ತುರಿ ಸೇರಿಸಿರ್ತೀವಿ. ತಿನ್ನಲಿಕ್ಕೆ ತುಂಬ ಮಜಾ. ಚಟ್ನಿ ಜೊತೆ ಕೊಡಿ, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಳಿಗೆ ಕೊಡೋಂಗಿದ್ರೆ ಸ್ವಲ್ಪ ತುಪ್ಪ ಸೇರಿಸಿ ಕೊಡಿ. ಭಾಳ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಇನ್ಸ್ಟಾಗ್ರಾಮ್ ಪೇಜಲ್ಲೋ, ಫೇಸ್ಬುಕ್ ಪೇಜಲ್ಲೋ, ಇಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಯೂಟ್ಯೂಬಲ್ಲೋ ನನಗೆ ಖಂಡಿತ ನಿಮ್ಮ ಕಮೆಂಟ್ಸ್ ತಿಳಿಸಿ. ಮತ್ತೆ ಇದೇ ಥರ ರೆಸಿಪಿಲಿ ಬೇರೆ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್. ಆದಷ್ಟು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಣಾ ಲಕ್ಷ್ಮೀನಾರಾಯಣ ಅಂತ ಬರುತ್ತೆ, ಇಲ್ಲ ಅಂದರೆ ಅಮುದಂ ನಿತ್ಯಂ ಅಂತ ಟೈಟಲ್ ತೋರಿಸುತ್ತೆ. ಯಾವುದರಲ್ಲಾದರೂ ಸರಿನೇ, ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.